ಪ್ರಸ್ತುತ ನ್ಯೂಸ್ ಡೆಸ್ಕ್ಗೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವಾಗ ನವದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಮತ್ತೊಮ್ಮೆ ಫ್ಯಾಸಿಸ್ಟರು ಅಟ್ಟಹಾಸ ನಡೆಸಿದ್ದಾರೆ. ದೆಹಲಿ ಜೆಎನ್ಯು ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ಘರ್ಷಣೆ ನಡೆದಿದೆ. ಕಳೆದ ರಾತ್ರಿ ಜವಾಹರ್ಲಾಲ್ ನೆಹರು ವಿವಿಯ ಎಡಪಂಥೀಯ ಬೆಂಬಲಿತರ ವಿದ್ಯಾರ್ಥಿಗಳ ಗುಂಪಿನ ಮೇಲೆ ಎಬಿವಿಪಿಯವರು ದಾಳಿ ನಡೆಸಿದ್ದು, ಆ ದಾಳಿಯ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ ರಾತ್ರಿ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ವಿಭಾಗದಲ್ಲಿ ಚುನಾವಣಾ ಸಮಿತಿಯ ಸದಸ್ಯರ ಆಯ್ಕೆಯ ವೇಳೆ ಈ ಘರ್ಷಣೆ ನಡೆದಿದೆ ಎಂದು ತಿಳಿದು ಬಂದಿದೆ. ಮೊದಲು ವಾಗ್ವಾದದಿಂದ ಆರಂಭವಾದ ಈ ಜಗಳ ಕೊನೆಗೆ ಹಿಂಸಾಚಾರಕ್ಕೆ ತಿರುಗಿದ್ದು ವಿದ್ಯಾರ್ಥಿಗಳ ನಡುವೆ ಘರ್ಷಣೆ ನಡೆಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ಇದು ಘರ್ಷಣೆಯಲ್ಲ, ಎಬಿವಿಪಿಯವರು ಲೆಫ್ಟ್ ವಿಂಗ್ ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಏಕಪಕ್ಷೀಯವಾದ ದಾಳಿಯಾಗಿದೆ ಎಂದು ಎಡಪಂಥೀಯ ಬೆಂಬಲಿತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಒಂದು ಕಡೆಯಿಂದ ಮಾತ್ರ ದಾಳಿ ನಡೆದಿದ್ದು ಘರ್ಷಣೆ ನಡೆದಿಲ್ಲ ಎಂದು ಲೆಫ್ಟ್ ವಿಂಗ್ನ ವಿದ್ಯಾರ್ಥಿ ಮುಖಂಡರು ತಿಳಿಸಿದ್ದಾರೆ. ಅವರು ಹೇಳುವ ಪ್ರಕಾರ ಜೆಎನ್ಯು ವಿದ್ಯಾರ್ಥಿ ಸಂಘದ ಆಯ್ಕೆಗೆ ನಡೆಯಲಿರುವ ಚುನಾವಣೆಗೆ ಮುಸ್ಲಿಮರ ಹೆಸರು ಪ್ರಸ್ತಾಪ ಆಗಬಾರದು ಅಂತ ಎಬಿವಿಪಿಯವರು ವಿರೋಧ ಮಾಡಿದರಂತೆ ಬೆದರಿಕೆ ಕೂಡ ಹಾಕಿದ್ದಾರೆ. ಬಳಿಕ ಎಬಿವಿಪಿ ಮುಖಂಡ ಕನ್ನಯ್ಯ ಕುಮಾರ್ ನೇತೃತ್ವದಲ್ಲಿ ಹಲ್ಲೆ ನಡೆಸಿದ್ದಾರೆ ಎಂದು ಲೆಫ್ಟ್ ವಿಂಗ್ನ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅಲ್ಲದೆ ಎಬಿವಿಪಿಯ ಮುಖಂಡರು ದೊಣ್ಣೆಯಲ್ಲಿ ದಾಳಿ ಮಾಡಿರೋದು ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ದಾಳಿ ಮಾಡಿದವರಲ್ಲಿ ಒಬ್ಬ ಎಬಿವಿಪಿಯ ಮುಖಂಡ ಕನ್ನಯ್ಯ ಕುಮಾರ್ ಅಂತ ಗುರುತಿಸಲಾಗಿದೆ. ಆತ ಕೋಲಿನಿಂದ ಹಲ್ಲೆ ಮಾಡಿದ್ದಾನೆ. ಎಬಿವಿಪಿಗೆ ಸೇರಿದ ಮತ್ತೊಬ್ಬ ವಿದ್ಯಾರ್ಥಿ ಸೈಕಲ್ ಎಸೆದು ಹಲ್ಲೆ ನಡೆಸಿರೋದು ಸೆರೆಯಾಗಿದೆ. ದಾಳಿ ನಡೆಸಿರೋ ಇನ್ನಿತರ ಆರೋಪಿಗಳು ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಾರೆ. ಹಲ್ಲೆಗೆ ಒಳಗಾದ ಲೆಫ್ಟ್ ವಿಂಗ್ನ ವಿದ್ಯಾರ್ಥಿ ಮುಖಂಡರು ರಕ್ಷಣೆಗೆ ಮೊರೆ ಇಟ್ಟಿದ್ದಾರೆ. ಈ ಹಲ್ಲೆ ತಡೆಯಲು ಭದ್ರತಾ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಭದ್ರತಾ ಸಿಬ್ಬಂದಿ ರಕ್ಷಣೆ ನೀಡಲು ಮುಂದಾದಾಗಲೂ ಕೆಲ ವಿದ್ಯಾರ್ಥಿಗಳು ಗುಂಪಾಗಿ ಬಂದು ಹಲ್ಲೆ ನಡೆಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಜೆಎನ್ಯು ವಿದ್ಯಾರ್ಥಿಗಳಲ್ಲದವರು ಕೆಲವರು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಜೆಎನ್ಯುನ ಎಡಪಂಥೀಯ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಈ ಘರ್ಷಣೆಯಲ್ಲಿ ಲೆಫ್ಟ್ ವಿಂಗ್ ವಿದ್ಯಾರ್ಥಿ ಸಂಘಟನೆಯ ಶೌರ್ಯ ಎಂಬುವರ ತಲೆಗೆ ಗಂಭೀರ ಗಾಯವಾಗಿದೆ. ಇತರೆ ಕೆಲ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಗಾಯಾಳುಗಳು ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಜೆಎನ್ಯು ವಿವಿಯಲ್ಲಿ ರಾತ್ರಿ ಹೊತ್ತಲ್ಲಿ ಇಂತಹದ್ದೊಂದು ಗಂಭೀರ ಘಟನೆ ನಡೆದರೂ ಜೆಎನ್ಯು ವಿವಿಯ ಆಡಳಿತ ಮಂಡಳಿ ಈವರೆಗೂ ಬಾಯ್ಬಿಟ್ಟಿಲ್ಲ. ಹೀಗಾಗಿ ಇದರ ಹಿಂದೆ ಪ್ರಭುತ್ವದ ಪಾತ್ರ ಇರುವ ಅನುಮಾನ ಬಂದಿದೆ. ಅಲ್ಲದೆ ಪೊಲೀಸರಿಗೆ ದೂರು ದಾಖಲಾದರೂ ಪೊಲೀಸರು ಕೇಸ್ ದಾಖಲಿಸಿರುವ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ. ಎರಡೂ ಕಡೆಯವರಿಂದಲೂ ದೂರು ಬಂದಿದೆ. ಪರಿಶೀಲನೆ ನಡೆಸಿದ ನಂತರ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಹೀಗಾಗಿ ಈ ಘಟನೆಯನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೀತಿದೆಯಾ ಎಂಬ ಅನುಮಾನ ಬರುವುದು ಸಹಜ. ಒಂದು ವೇಳೆ ಎಬಿವಿಪಿಯವರ ಮೇಲೆ ಇಂತಹ ಹಲ್ಲೆ ನಡೆದಿದ್ದರೆ ತಕ್ಷಣವೇ ಪ್ರಬಲ ಸೆಕ್ಷನ್ಗಳಡಿ ಕೇಸ್ ದಾಖಲಾಗ್ತಾ ಇತ್ತು. ಆದರೆ ಎಬಿವಿಪಿಯವರು ಹಲ್ಲೆ ಮಾಡಿರೋ ಕಾರಣಕ್ಕೆ ಅವರನ್ನ ಬಚಾವ್ ಮಾಡಲು ಪ್ರಯತ್ನ ಮಾಡಲಾಗ್ತಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೆಎನ್ಯು ಆಡಳಿತ ಮಂಡಳಿ ದೆಹಲಿ ಪೊಲೀಸರು ನಡೆಸಿಕೊಳ್ತಾ ಇರುವ ರೀತಿ ನೋಡಿದರೆ ಈ ಆರೋಪದಲ್ಲಿ ಸತ್ಯ ಇದೆ ಅಂತ ಅನಿಸ್ತಾ ಇದೆ.